ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂಥ ಸ್ಥಿತಿಯಂತೂ ಬಳ್ಳಾರಿಯಲ್ಲಿ ಇಲ್ಲ. ಅದು ಟೈಮ್ ಆ್ಯಂಡ್ ಅಗೇನ್ ಒಂದು ಹಂತಕ್ಕೆ ಗೊತ್ತಾಗ್ತಾ ಹೋಗ್ತಾ ಇದೆ. ಒಂದು ಒಂಟಿತನ ಈ ಒಂದು ಬಳ್ಳಾರಿ ಜೈಲಲ್ಲಿ ಕಾಡ್ತಾ ಇದ್ದಂತೆ ದರ್ಶನ್ಗೆ. ಪರಪ್ಪನ ಅಗ್ರಹಾರದಲ್ಲಿ ಒಂದಷ್ಟು ಜನ ಇದ್ದರು, ಒಂದು ವಾಕಿಂಗು, ಅಲ್ಲಿ ಒಳಗಡೆ ಯಾರಾದರೂ ಒಂದು ಕಾಫಿ ಕುಡಿತಾ ಇದ್ರು, ಒಂದು ಸಿಗರೇಟ್ ಸೇದ್ತಾ ಇದ್ರು, ಫೋಟೋದೆಲ್ಲ ಬಂತಲ್ಲ, ಅದು ಬೇರೆ. ಆದರೆ ಬಳ್ಳಾರಿ ಜೈಲಿಗೆ ಬಂದ ತಕ್ಷಣ ಒಂದು ಸರ್ಜಿಕಲ್ ಒಂದು ಚೇರಿಂದ ಹಿಡ್ಕೊಂಡು ಕೂಡ ದರ್ಶನ್ ಡಿಮ್ಯಾಂಡ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ. ಅಂದರೆ ಒಂದು ಹಂತಕ್ಕಂತೂ ಪರಪ್ಪನ ಅಗ್ರಹಾರದಲ್ಲಿ ಆ ಒಂದು ಫೆಸಿಲಿಟಿ ಇತ್ತು ಅಂತ. ಇದು ಹೊಸದಲ್ಲ. ದರ್ಶನಿಗೆ ಮಾತ್ರ ಪರಪ್ಪನ ಅಗ್ರಹಾರದಲ್ಲಿ ಏನೋ ಫೆಸಿಲಿಟಿ ಸಿಕ್ಕಿಬಿಟ್ಟಿತ್ತು ಅಂತ ಹೇಳಿದ್ರೆ ಅದು ಸತ್ಯಕ್ಕೆ ಹತ್ತಿರವಾದಂಥ ಮಾತಲ್ಲ. ಅದು ರಾಂಗ್. ಪರಪ್ಪನ ಅಗ್ರಹಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಲ್ಲ, 10, 15, 20 ವರ್ಷಗಳಿಂದನೂ ಕೂಡ ಬೇರೆ ಬೇರೆ ಟೈಮಲ್ಲಿ ರೇಡ್ ಆದಾಗ ಮೊಬೈಲು ಸಿಕ್ಕಿದೆ, ಅಲ್ಲಿ ಗಾಂಜಾನೂ ಸಿಕ್ಕಿದೆ, ಬೀಡಿನೂ ಸಿಕ್ಕಿದೆ, ಸಿಗರೇಟು ಸಿಕ್ಕಿದೆ, ವ್ಯವಹಾರಗಳು ಕೂಡ ಪತ್ತೆ ಆಗಿರುತ್ತೆ, ಈ ಸ್ಪೀಟ್ ಆರ್ಡರ್ ಕೂಡ ಸಿಗ್ತಾರಲ್ಲ ನಮಗೆ. ದರ್ಶನ್ ಏನು ಎಕ್ಸ್ಕ್ಲೂಸಿವ್ ಅಲ್ಲ ಈ ಒಂದು ಕೇಸಲ್ಲಿ. ಅದೇ ಥರ ಆ ಸೌಲಭ್ಯಗಳು ಬೇರೆಯವ್ರಿಗೆ ಯಾರು ಸಿಕ್ತಿತ್ತೋ ದರ್ಶನ್ಗೆ ಇನ್ನೊಂದು ನೆಕ್ಸ್ಟ್ ಲೆವೆಲಲ್ಲಿ ಸಿಕ್ಕಿದೆ ಅಷ್ಟೇ. ಒಬ್ಬ ನಟ ಸಿಕ್ಕಿದೆ. ಆದರೆ ಬಳ್ಳಾರಿ ಜೈಲಿಗೆ ಬಂದ ತಕ್ಷಣ ತುಂಬ ಸ್ಟ್ರಿಕ್ಟ್ ಇದೆ ಅಂತ ನಮಗಿಲ್ಲಿ ಕಾಣಿಸ್ತಾ ಇದೆ. ನಮಗೇನು ಮಾಹಿತಿಗಳು ಕೆಲವು ಸಿಕ್ಕಿದೆ, ಅದನ್ನು ಮಾತ್ರ ನಾವು ಮಾತನಾಡಲಿಕ್ಕೆ ಸಾಧ್ಯ. ಸಾಕ್ಷ್ಯ ತೋರಿಸಿ ಅಂತ ಕೇಳಿದ್ರೆ ನಮ್ಮ ಬಳಿ ಸದ್ಯಕ್ಕಿಲ್ಲ. ಸಾಕ್ಷ್ಯ ಬಂದಾಗ ತೋರಿಸೋಣ ಅದನ್ನು ಕೂಡ. ಪರಪ್ಪನ ಅಗ್ರಹಾರದ ಬಂತಲ್ಲ, ಅದೇ ರೀತಿಯಲ್ಲಿ ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ದರ್ಶನ್ಗೆ ಬಳ್ಳಾರಿಯಲ್ಲಿ ಪರದಾಟ ಆಗ್ತಾ ಇದೆ. ಕುಟುಂಬದಿಂದ ದೂರ, ಸ್ನೇಹಿತರಿಂದ ಕೂಡ ದರ್ಶನ್ ಸದ್ಯಕ್ಕೆ ದೂರ. ಏಕಾಂಗಿ ಅಲ್ಲ, ಅಲ್ಲಿ ಯಾರೋ ಗುಂಪಿರೋದು, ಅವರು ಇರೋ ಹತ್ರ ಮಾತಾಡೋರು, ಇನ್ಯಾರೋ ನಾಗ ಸಿಗ್ತಿದ್ದ, ಇನ್ಯಾರೋ ಬೇಕರಿಗೂ ಸಿಗ್ತಿದ್ದ, ಇದೊಂದು ಭಾಗ ಇತ್ತು. ಇಲ್ಲಿ ಹಾಗಲ್ವಲ್ಲ ಅಂತ ಜೈಲು ಅಧಿಕಾರಿಗಳ ಎದುರುಗಡೆ ಕೆಲವು ಬೇಡಿಕೆಯನ್ನು ದರ್ಶನ್ ಇಟ್ಟಿರೋದು. ಮಗನನ್ನು ಭೇಟಿ ಮಾಡಿಸ್ಬೇಕು, ನಾನು ಯಾಕೋ ಮಗನನ್ನು ನೆನಪಾಗ್ತಾ ಇದ್ದಾನೆ, ಮಗ ನನಗೆ ಕರ್ಕೊಂಡು ಒಂದೊಂದು ಸಲ ನನಗೆ ಭೇಟಿ ಮಾಡಿಸಿ ದರ್ಶನ್ ಕೇಳ್ಕೊಂಡಿರೋದು. ಪತ್ನಿ ವಿಜಯಲಕ್ಷ್ಮಿ ಅವ್ರಿಗೂ ಅದನ್ನೇ ಹೇಳಿರಬೇಕು. ಆದರೆ ಅಭಿಮಾನಿಗಳನ್ನು ಮಾತ್ರ ಜೈಲು ಕಡೆಗೆ ಯಾರೂ ಬರದಂತೆ ತಾವು ನೋಡ್ಕೊಳ್ಳಿ, ಟಿ ವಿ ಸಹವಾಸ ಬೇಡ ಅಂತ ಪರಪ್ಪನ ಅಗ್ರಹಾರದಲ್ಲಿ ಹೇಳಿದ್ದಿದ್ದು. ಆದರೆ ಈಗ ನೋಡಿದ್ರೆ ಒಂದು ಟಿ ವಿ ಬೇಕು ನನಗೆ, ಅದೇನೋ ಚಾರ್ಜ್ ಶೀಟ್ ಇನ್ನೇನು ರೆಡಿ ಆಗುತ್ತೆ, ಸೊ ಏನು ಮಾಹಿತಿ ಬರ್ತಿದೆ ಅಂತ ನನಗೆ ಗೊತ್ತಾಗಬೇಕು ಅಂತ ಕೂಡ ಟಿ ವಿ ಒಂದು ಬೇಡಿಕೆಯನ್ನು ಕೂಡ ದರ್ಶನ್ ಇಟ್ಟಿರೋದು. ಏನು ಟಿ ವಿ ಕೊಡಬಾರ್ದು ಅಂತೇನಿಲ್ಲ. ಸಜಾಬಂದಿಗಳಿಗೋ ಅಥವಾ ವಿಚಾರಣಾಧೀನ ಖೈದಿಗಳಿಗೋ ಟಿ ವಿಯನ್ನು ಅವರು ಬೇಡಿಕೆ ಇಟ್ಟಾಗ ಕೊಡಬಹುದು, ಅದೇಂತೀರ ಲಕ್ಸುರಿ ಅಂತೇನಲ್ಲ. ಸೊ ಹಾಗಾಗಿ ಮೇಲಧಿಕಾರಿಗಳಿಗೆ ದರ್ಶನ್ ಕಡೆಯಿಂದ ಈ ಒಂದು ಮನವಿ ಕೂಡ ಹೋಗಿದೆ.